ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕೃಷ್ಣಾರ್ಥ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ರೆ ಅಥವಾ ಸೈಟ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಹಾಗೆ ಡೈಲಮ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಅದೇನಂತ ಹೇಳಿದ್ರೆ, ಬೋರ್ವೆಲ್ ವಾಟರ್ನ ಯೂಸ್ ಮಾಡ್ಬೇಕಾ ಅಥವಾ ಕಾರ್ಪೊರೇಷನ್ ವಾಟರ್ ಏನ್ ಬರುತ್ತೆ ಅದು ಬೆಟರಾ ಅಂತ. ಇದನ್ನ ನಾವು ಸರಿಯಾಗಿ ಡಿಸೈಡ್ ಮಾಡಿಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ನಮಗೆ ಮಾನಿಟರಿ ಪ್ರಾಬ್ಲಮ್ಸ್ ಬರ್ಬೋದು, ಲಕ್ಷಾಂಗಟ್ಟಲೆ ಅಮೌಂಟ್ ಕೂಡ ಖರ್ಚು ಆಗ್ಬೋದು. ಇವತ್ತು ಈ ವಿಡಿಯೋದಲ್ಲಿ ನಾನು ಬೋರ್ವೆಲ್ ವಾಟರ್ ಮತ್ತೆ ಕಾರ್ಪೊರೇಷನ್ ವಾಟರ್ನ ಕಂಪ್ಲೀಟ್ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ದಯವಿಟ್ಟು ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಾನು ಯಾವುದು ಯಾರಿಗೆ ಬೆಸ್ಟ್ ಅನ್ನೋದನ್ನ ಕ್ಲಿಯರ್ ಆಗಿ ರೆಕಮೆಂಡ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಮೊದಲನೇದಾಗಿ ನಾವು ಬೋರ್ವೆಲ್ ವಾಟರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲು ಬೋರ್ವೆಲ್ ಬಗ್ಗೆ ನಾವು ಮಾತಾಡೋಕೆ ಏನಾದ್ರು ಶುರು ಮಾಡಿದ್ದೀರಾ ಅಂದ್ರೆ ಎಲ್ಲರಿಗೂ ಕೂಡ ಇದು ಕಾಮನ್ ವಿಷಯ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಭೂಮಿ ಒಳಗಡೆ ಡ್ರಿಲ್ಲಿಂಗ್ ಮಾಡಿ ಗ್ರೌಂಡ್ ವಾಟರ್ನ ನಾವು ಪಂಪ್ ಮೂಲಕ ಮೇಲಕ್ಕೆ ತಗೊಂಡು ಆ ಒಂದು ವಾಟರ್ ಏನಿದೆ ಅಲ್ವಾ ಆ ವಾಟರ್ನ ನಾವು ಹೌಸ್ ಹೋಲ್ಡ್ ಥಿಂಗ್ಸ್ಗೆ ಅಥವಾ ಬೇಕಾಗಿರುವಂತಹ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಇದ್ರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಿಮಗೆ ಮೇಜರ್ ಒನ್ ಸ್ವಂತ ವಾಟರ್ ಸೋರ್ಸ್ ಅನ್ನೋದು ನಿಮ್ಗೇನೆ ಇರುತ್ತೆ, ನೀವೇ ಅದರ ಓನರ್ ಕೂಡ ಆಗಿರ್ತೀರ. ಹಾಗೆ ಡೈಲಿ ವಾಟರ್ ಏನ್ ಸಪ್ಲೈ ಇರುತ್ತೆ ಅದನ್ನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆನೇ ಇಲ್ಲ. ಆದ್ರೆ ಬೋರ್ವೆಲ್ ಸಕ್ಸಸ್ ಆಗುತ್ತೆ ಅನ್ನೋ ಗ್ಯಾರಂಟಿನೂ ಕೂಡ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಲ್ಯಾಂಡ್ ಅನ್ನ ಡಿಗ್ ಮಾಡಿದಾಗ 300 ಫೀಟ್ ಅಲ್ಲೇ ನಿಮ್ಗೆ ವಾಟರ್ ಸಿಗ್ಬೋದು, ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಕೂಡ ಆಗ್ಬೋದು. ಇನ್ನೂ ಕೆಲವು ಏರಿಯಾದಲ್ಲಿ 1000 ಫೀಟ್ ಡ್ರಿಲ್ ಮಾಡಿದ್ರು ಕೂಡ ಅಲ್ಲಿ ವಾಟರ್ ಸಿಗೋದಿಲ್ಲ. ಸೊ ನಿಮ್ಗೆ ಏನಾಗುತ್ತೆ, ಅಡಿಷನಲ್ ಕಾಸ್ಟ್ ಬರ್ಡನ್ ಅನ್ನೋದು ಜಾಸ್ತಿ ಆಗುತ್ತೆ. ಈಗ ಡ್ರಿಲ್ಲಿಂಗ್ ಕಾಸ್ಟ್ ಆಗಿರ್ಬೋದು, ಅಥವಾ ಪೈಪ್ ಏನ್ ಇನ್ಸರ್ಟ್ ಮಾಡ್ತಾರೆ, ಅಥವಾ ಪಂಪ್ ಆಗಿರ್ಬೋದು, ವೈರಿಂಗ್ ಇನ್ಸ್ಟಾಲೇಷನ್ ಆಗಿರ್ಬೋದು, ಇದೆಲ್ಲಾನು ಸೇರಿ ನಿಮ್ಗೆ ತುಂಬಾ ಎಕ್ಸ್ಪೆಂಡಿಚರ್ ಆಗುತ್ತೆ. ಅದ್ರ ಜೊತೆಗೆ ಕರೆಂಟ್ ಬಿಲ್, ಅದರ ಒಂದು ಮೇಂಟೆನೆನ್ಸ್, ಪಂಪ್ ರಿಪೇರ್ ಏನಾದ್ರು ಆಗಿದೆ ಅಂತ ಹೇಳಿದ್ರೆ ಅದರ ಮೇಂಟೆನೆನ್ಸ್ ನ ಕೂಡ ನೀವು ಇಲ್ಲಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಇದು ಬೋರ್ವೆಲ್ ವಾಟರ್ ವಿಷಯದ ಬಗ್ಗೆ. ಈಗ ನಾವು ಕಾರ್ಪೊರೇಷನ್ ವಾಟರ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಕಾರ್ಪೊರೇಷನ್ ವಾಟರ್ ಅಂತ ಹೇಳಿದ್ರೆ ಗೌರ್ನಮೆಂಟ್ ಅಥವಾ ಲೋಕಲ್ ವಾಟರ್ ಬೋರ್ಡ್ ಏನಿರುತ್ತೆ ಅಲ್ವಾ, ಅವರು ಈ ವಾಟರ್ ಅನ್ನ ಸಪ್ಲೈ ಮಾಡುವಂತಹ ಒಂದು ವಾಟರ್. ಈ ವಾಟರ್ ಜನರಲಿ ಟ್ರೀಟ್ಮೆಂಟ್ ಪ್ರೋಸೆಸ್ ಅಂತ ಹೇಳಿದ್ರೆ ಆಲ್ರೆಡಿ ಫಿಲ್ಟರ್ ಆಗಿ ಅದಾದ್ಮೇಲೆ ಪ್ರತಿ ಮನೆಗೂ ಕೂಡ ಇದು ಸಪ್ಲೈ ಆಗ್ತಾ ಹೋಗುತ್ತೆ. ಇದನ್ನ ನೀವು ಡ್ರಿಂಕಿಂಗ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ ಕಂಪ್ಯಾರಿಟಿವ್ಲಿ ಇದು ಸೇಫ್ ಆಗಿನೇ ಇರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮೇಂಟೆನೆನ್ಸ್ ಕೂಡ ಇದು ತುಂಬಾ ಕಮ್ಮಿ. ಬೋರ್ವೆಲ್ ತರ ಮೋಟರ್ ರಿಪೇರ್ ಆಗಿರ್ಬೋದು ಅಥವಾ ಡ್ರಿಲ್ಲಿಂಗ್ ಟೆನ್ಷನ್ ಇರೋದಿಲ್ಲ, ಅಥವಾ ಯಾವುದೇ ಕೂಡ ಅನ್ನೆಸೆಸರಿ ರಿಪೇರ್ ಅಥವಾ ಅಡಿಷನಲ್ ಕಾಸ್ಟ್ ಬರ್ಡನ್ ಅನ್ನೋದು ನಿಮ್ಗೆ ಇಲ್ಲಿ ಇರೋದಿಲ್ಲ. ಆದ್ರೆ ಇಲ್ಲಿ ನಮಗೆ ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಿಮಗ್ ಬೇಕಾಗಿರುವಂತಹ ಟೈಮಲ್ಲಿ ನಿಮಗೆ ವಾಟರ್ ಸಿಗದೆ ಇರ್ಬೋದು. ಯಾಕಂದ್ರೆ ಈಗ ನಾವು ಕಾರ್ಪೊರೇಷನ್ ಇಂದ ವಾಟರ್ ತಗೊಂಡಿದೀವಿ ಕನೆಕ್ಷನ್ ಅಂತ ಹೇಳಿದ್ರೆ, ನನಗೆ 9 o'clock ಬೇಕು ಅಂದ್ರೆ ಅವ್ರು 9 o'clock ವಾಟರ್ ಸಪ್ಲೈ ಮಾಡೋದಿಲ್ಲ. ಅವ್ರದ್ದೊಂದು ಫಿಕ್ಸ್ಡ್ ಟೈಮ್ ಪೀರಿಯಡ್ ಇರುತ್ತೆ, ಅದಕ್ಕೆ ನೀವು ನಿಮ್ಮ ಹೌಸ್ ಹೋಲ್ಡ್ ಥಿಂಗ್ಸ್ ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಏರಿಯಾಸ್ ಅಲ್ಲಿ ಡೈಲಿ ವಾಟರ್ ಸಪ್ಲೈ ಇರುತ್ತೆ, ಇನ್ನೂ ಒಂದಷ್ಟು ಏರಿಯಾಸ್ ಅಲ್ಲಿ ಆಲ್ಟರ್ನೇಟ್ ಡೇಸ್ ಆಗಿರ್ಬೋದು, 2 days ಇನ್ ಅ ವೀಕ್ ಆಗಿರ್ಬೋದು. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಟ್ಯಾಂಕ್ ಮತ್ತೆ ಓವರ್ ಹೆಡ್ ಟ್ಯಾಂಕ್ ಏನಿರುತ್ತೆ ಅಲ್ವಾ, ಸಂಪು, ಅವೆರಡರದ್ದು ಕೆಪಾಸಿಟಿ ಚೆನ್ನಾಗಿ ಇಟ್ಕೊಂಡಿದ್ದಾಗ ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ ಇಲ್ಲಿ ಅಷ್ಟನ್ನು ಕೂಡ ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಈಗ ಡೈರೆಕ್ಟ್ ಆಗಿ ನಾವು ಬೋರ್ವೆಲ್ ವಾಟರ್ ಮತ್ತೆ ಕಾರ್ಪೊರೇಷನ್ ವಾಟರ್ ಕಂಪ್ಯಾರಿಸನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದು ಇನಿಷಿಯಲ್ ಕಾಸ್ಟ್. ನೀವು ಸ್ವಂತ ಬೋರ್ವೆಲ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಏನ್ ಪ್ರೊಸೀಜರ್ಗೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಕಾರ್ಪೊರೇಷನ್ ಕನೆಕ್ಷನ್ಗೆ ಕಂಪ್ಯಾರಿಟಿವ್ಲಿ ಕಡಿಮೆ ಕಾಸ್ಟ್ ಇರುತ್ತೆ ಬೋರ್ವೆಲ್ಗೆ ಹೋಲಿಸ್ಕೊಂಡಾಗ. ಸೆಕೆಂಡ್ ಒನ್, ವಾಟರ್ ಅವೈಲಬಿಲಿಟಿ. ಬೋರ್ವೆಲ್ ಅಲ್ಲಿ ಗ್ರೌಂಡ್ ವಾಟರ್ ಇದ್ರೆ 24 hours ನೀವು ಮನೇಲಿ ಆರಾಮಾಗಿ ವಾಟರ್ನ ಯೂಸ್ ಮಾಡ್ಬೋದು. ಅಕಸ್ಮಾತ್ ಏನಾದ್ರೂ ನೀವು ಕಾರ್ಪೊರೇಷನ್ ಸಪ್ಲೈ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತ ಹೇಳಿದ್ರೆ, ಕಾರ್ಪೊರೇಷನ್ ಕಡೆಯಿಂದ ಏನ್ ಟೈಮಿಂಗ್ ಫಿಕ್ಸ್ ಆಗಿರುತ್ತೆ ಆ ಒಂದು ಟೈಮಿಂಗ್ಸ್ ಮೇಲೆನೆ ನಿಮ್ಮ ಹೌಸ್ ಹೋಲ್ಡ್ ಥಿಂಗ್ಸ್ ಅನ್ನ ಡಿಪೆಂಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್, ವಾಟರ್ ಕ್ವಾಲಿಟಿ. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಕಾರ್ಪೊರೇಷನ್ ವಾಟರ್ ಅಲ್ಲಿ ಟ್ರೀಟ್ಮೆಂಟ್ ಪ್ರೋಸೆಸ್ ಆಗಿ ಫೈನಲ್ ಡ್ರಿಂಕಿಂಗ್ ವಾಟರ್ ನಿಮ್ಗೆ ಆಗಿರೋದ್ರಿಂದ ಅದು ಸೂಟಬಲ್ ಆಗಿರುತ್ತೆ ಡ್ರಿಂಕಿಂಗಿಗೂ ಕೂಡ. ಬಟ್ ಬೋರ್ವೆಲ್ ಅಲ್ಲಿ ಕ್ವಾಲಿಟಿ ಡಿಪೆಂಡ್ ಆಗೋದು ಏರಿಯಾ ಮೇಲೆ, ಅಂಡ್ ನೀವು ಅದನ್ನ ಚೆಕ್ ಮಾಡಿಸ್ಕೊಂಡು pH ಲೆವೆಲ್ ಎಲ್ಲ ಕೂಡ ನೋಡ್ಬೋದು. ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಬೋರ್ವೆಲ್ ವಾಟರ್ ಬಂದು ಹಾರ್ಡ್ ವಾಟರೇ ಆಗಿರುತ್ತೆ, ಅಂಡ್ ದಿಸ್ ಇಸ್ ನಾಟ್ ಗುಡ್ ಫಾರ್ ಅ ಹೆಲ್ತ್ ಅಂಡ್ ಅದರ್ ಆಕ್ಟಿವಿಟೀಸ್ ಆಲ್ಸೋ. ಅದಕ್ಕೆ ವಾಟರ್ ಟೆಸ್ಟ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಬೋರ್ವೆಲ್ ಆಕ್ಟಿವಿಟಿ ಏನಾದರೂ ಸಕ್ಸಸ್ಫುಲ್ ಆಗಿದ್ರೆ. ಫೋರ್ತ್ ಒನ್, ಮೇಂಟೆನೆನ್ಸ್. ಇನಿಷಿಯಲ್ ಕಾಸ್ಟ್ ಅಷ್ಟೇ ಅಲ್ಲ, ಬೋರ್ವೆಲ್ಗೆ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಅಷ್ಟೇ ಆಗುತ್ತೆ.
ಹಾಗಂತ ಹೇಳಿ ನಾವು ಕಾರ್ಪೊರೇಷನ್ ವಾಟರ್ಗೆ ಯಾವುದು ಕೂಡ ಮೇಂಟೆನೆನ್ಸ್ ಬೇರ್ ಮಾಡಲ್ವಾ ಅಂದ್ರೆ ಇಟ್ ಇಸ್ ರಾಂಗ್. ಬೇರ್ ಮಾಡ್ತೀವಿ, ಬಟ್ ಏನ್ ಅಮೌಂಟ್ ಬೇರ್ ಮಾಡ್ತೀವಿ ಅದು ಮಿನಿಮಮ್ ಆಗಿರುತ್ತೆ. ಬಟ್ ಯೂಶಲಿ ಬೋರ್ವೆಲ್ ಅಂತ ತಗೊಂಡಾಗ ಆ ಪಂಪ್ ಮೇಂಟೆನೆನ್ಸ್, ಮೋಟರ್ ರಿಪ್ಲೇಸ್ಮೆಂಟ್ ಅಥವಾ ಅಡಿಷನಲ್ ಎಕ್ಸ್ಟ್ರಾ ಕರೆಂಟ್ ಬಿಲ್ ಆಗಿರ್ಬೋದು, ಇದು ಜಾಸ್ತಿನೇ ಇರುತ್ತೆ ಕಂಪ್ಯಾರಿಟಿವ್ಲಿ ಕಾರ್ಪೊರೇಷನ್ ವಾಟರ್ಗೆ ಹೋಲಿಸ್ಕೊಂಡಾಗ. ಹಾಗಾದ್ರೆ ಲಾಂಗ್ ಟರ್ಮ್ ನಾವು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ಬೋದು ಅನ್ನೋದು ಅಂತ ಹೇಳಿದ್ರೆ, ಲಾಂಗ್ ಟರ್ಮ್ ರಿಲಯಬಿಲಿಟಿ ಅಂತ ತೆಗೆದುಕೊಂಡಾಗ ಗ್ರೌಂಡ್ ವಾಟರ್ ಲೆವೆಲ್ ಇಯರ್ ಬೈ ಇಯರ್ ಏನಾಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ಅಂಡ್ ಯಾವಾಗ್ಲೂ ಕೂಡ ನೀವೇನಾದ್ರೂ ಬೋರ್ವೆಲ್ನ ತೋಡಿಸ್ತಿದ್ದೀರಾ ಅಂತ ಹೇಳಿದಾಗ ಸಮ್ಮರ್ ಅಲ್ಲಿ ನೀವೇನಾದ್ರೂ ಶುರು ಮಾಡಿದ್ದೀರಾ ಅಂದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನು ಹೇಳ್ತಾರೆ. ಕಾರ್ಪೊರೇಷನ್ ಸಪ್ಲೈ ಗವರ್ನಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆದ್ರೆ ಸ್ಟೇಬಲ್ ಆಗಿರುತ್ತೆ. ಇಲ್ಲ ಗವರ್ನಮೆಂಟ್ ಕಡೆಯಿಂದ ಫೆಸಿಲಿಟೀಸ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಪ್ರಾಬ್ಲಮ್ನ ಕೂಡ ಇಲ್ಲಿ ಫೇಸ್ ಮಾಡ್ಬೋದು. ಸೊ ಈಗ ನಾವು ನಮ್ಮನೆಗೆ ಯಾವುದು ಬೋರ್ವೆಲ್ ವಾಟರ್ ಕಾರ್ಪೊರೇಷನ್ ವಾಟರ್ ಅಂತ ತೆಗೆಸ್ಕೊಂಡಾಗ ನಾವು ರೆಂಟ್ ಹೌಸ್ ಒಂದೇ ಕಟ್ತಾ ಇರೋದು ಅಂಡ್ ಇನ್ನೊಂದು ಹೌಸ್ ನಮಗೆ ಕಟ್ಕೊಳ್ತಾ ಇರೋದು. ಎರಡೇ ಮನೆಗಳಿರೋದ್ರಿಂದ ನಾವು ಬೋರ್ವೆಲ್ ಪರ್ಪಸ್ಗೆ ಹೋಗಿಲ್ಲ, ಬಿಕಾಸ್ ನಮಗೆ ಅದು ಕಾಸ್ಟ್ ಆಗುತ್ತೆ ಅಂತ ಹೇಳಿ. ಬಟ್ ಎಲ್ಲರಿಗೂ ಡಿಸಿಷನ್ ಒಂದೇ ತರ ಇರೋದಿಲ್ಲ. ಜಸ್ಟ್ ನನ್ನ ಪರ್ಸನಲ್ ಸಜೆಷನ್. ನಿಮ್ಮ ಏರಿಯಾದಲ್ಲಿ ಕಾರ್ಪೊರೇಷನ್ ವಾಟರ್ ಅವೈಲಬಿಲಿಟಿ ತುಂಬಾ ಚೆನ್ನಾಗಿದ್ದು ಅದನ್ನ ನೀವು ಮೇನ್ ಸೋರ್ಸ್ ಆಗಿ ಯೂಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ಪ್ಲಸ್ ಪಾಯಿಂಟ್ ಬೋರ್ವೆಲ್ ಏನಾದ್ರೂ ಇದ್ರೆ ಅದನ್ನ ಬ್ಯಾಕಪ್ ಸೋರ್ಸಸ್ ಆಗಿ ಕೂಡ ನೀವು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಟೆನೆಂಟ್ಸ್ಗೂ ಕೂಡ ಸ್ವಲ್ಪ ಫ್ರೀ ಇರುತ್ತೆ ವಾಟರ್ ಯೂಸೇಜ್ ಅಲ್ಲಿ. ಆದಷ್ಟು ಕೂಡ ಡ್ರಿಂಕಿಂಗ್ ವಾಟರ್ನ ಪ್ಯೂರಿಫೈಯರ್ ಆಗಿ ಮಾಡಿ ಅದಾದ ನಂತರ ಯೂಸ್ ಮಾಡಿ. ಬೋರ್ವೆಲ್ ಡ್ರಿಲ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಟ್ ಇಸ್ ನಾಟ್ ಅ ಈಸಿ ಪ್ರೊಸೆಸ್. ನೈಬರ್ಸ್ ಹತ್ರ ವಾಟರ್ ಲೆವೆಲ್ ನಲ್ಲಿ ಡೆಪ್ತ್ ಆಗಿರ್ಬೋದು, ಕ್ವಾಲಿಟಿ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಅಂಡ್ ಪ್ರಾಪರ್ ವಾಟರ್ ಟೆಸ್ಟಿಂಗ್ ಆದ್ಮೇಲೆ ನೀವು ಅದನ್ನ ಯೂಸ್ ಮಾಡೋದು ಬೆಟರ್ ಆಪ್ಷನ್. ಬಟ್ ಕಾರ್ಪೊರೇಷನ್ ಅಂತ ತೆಗೆದುಕೊಂಡಾಗ ಸೇಫ್ಟಿ ಜಾಸ್ತಿನೇ ಇರುತ್ತೆ ಅಂಡ್ ಪ್ಲಾನಿಂಗ್ ಸರಿ ಇದ್ರೆ ಯಾವಾಗ್ಲೂ ಕೂಡ ನಾವು ಫ್ಯೂಚರ್ ಅಲ್ಲಿ ಆದಷ್ಟು ಎಕ್ಸ್ಪೆನ್ಸಸ್ ನ ತುಂಬಾನೇ ಕಮ್ಮಿ ಮಾಡ್ಬೋದು. ನಾನ್ ತಗೊಳ್ಳೋ ಡಿಸಿಷನ್ ಅನ್ನೇ ನೀವು ತಗೋಬೇಕು ಅನ್ನೋದು ಇಟ್ ಇಸ್ ಅ ರಾಂಗ್. ಯಾವಾಗ್ಲೂ ಕೂಡ ಡಿಸಿಷನ್ ಯಾವತ್ತೂ ತಪ್ಪಾಗಿರಲ್ಲ. ಡಿಸಿಷನ್ಸ್ ಯಾವಾಗ ತಪ್ಪಾಗಿರುತ್ತೆ ಅಂತ ಹೇಳಿದ್ರೆ ರಾಂಗ್ ಟೈಮಲ್ಲಿ ನಾವು ಬೇರೆ ಡಿಸಿಷನ್ಸ್ ತಗೊಂಡಾಗಷ್ಟೇ ತಪ್ಪಾಗುತ್ತೆ. ಸೊ ಆದಷ್ಟು ನಿಮ್ಮ ಒಂದು ಸಿಚುವೇಶನ್ ಏನಿದೆ ಅದನ್ನ ಅನಲೈಸ್ ಮಾಡಿ ವಿಚ್ ಇಸ್ ಬೆಸ್ಟ್ ಅನ್ನೋದನ್ನ ನೀವೇ ಚೂಸ್ ಮಾಡ್ಕೊಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೃಷ್ಣಾರ್ಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ